ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಉಷಾ ಅಂತರಂಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡೋದನ್ನ ಮರಿಬೇಡಿ. ಅವಾಗ ನೆಕ್ಸ್ಟ್ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬಂದಿರುತ್ತೆ. ನೀವು ಫ್ರೀ ಇದ್ದಾಗ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ನೀವು ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಅಪ್ಡೇಟ್ಸ್ ಆಗಿರ್ಬೋದು ಅಥವಾ ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಚೆಕ್ ಮಾಡ್ಬೋದು. ಹಾಗೆ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳಾಗಿರ್ಬೋದು, ಪ್ರತಿಯೊಂದ್ರ ಬಗ್ಗೆ ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಖಂಡಿತ ನಿಮಗೆ ನನ್ನ ಚಾನಲ್ ಕಡೆಯಿಂದ ನಿಮಗೆ ಯೂಸ್ಫುಲ್ ಆಗಿರುವಂತಹ ಇನ್ಫಾರ್ಮೇಟಿವ್ ವೀಡಿಯೋಸ್ ಬರ್ತಾನೆ ಇರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿಕೊಡಿ. ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋ ಬಂದು ರೇಷನ್ ಕಾರ್ಡ್ ಬಗ್ಗೆ. ನಿಮಗೂ ಕೂಡ ಗೊತ್ತಿದೆ, ಲಕ್ಷಾಂತರ BPL ಕಾರ್ಡ್ ಕೇಂದ್ರ ಸರ್ಕಾರದಿಂದನೂ ಕೂಡ ಕ್ಯಾನ್ಸಲೇಷನ್ ಮಾಡೋಕ್ಕೆ ಗುಡಿಸಿದ್ದಾರೆ. ಹಾಗೆ ರಾಜ್ಯ ಸರ್ಕಾರದಿಂದ ಕೂಡ ಪ್ರತಿದಿನ ಲಕ್ಷಾಂತರ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಾನೆ ಇದ್ದಾರೆ. ಬಟ್ ಇವಾಗ ರೀಸೆಂಟಾಗಿ ನಮ್ಮ CM ಸಿದ್ದರಾಮಯ್ಯ ಅವರು ಒಂದು ಆಪ್ಷನ್ನ ಕೊಟ್ಟಿದ್ರು. ಏನಪ್ಪ ಅಂತಂದರೆ, ಈಗ ಸಾಕಷ್ಟು ಲಕ್ಷ BPL ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಾ ಇದೆ. ಕೆಲವ್ರದ್ದು ಮಿಸ್ ಆಗಿ ಅರ್ಹರದ್ದು ಕೂಡ ಕ್ಯಾನ್ಸಲ್ ಆಗ್ತಾ ಇದೆ. ಸೊ ಏನಪ್ಪ ಅಂತಂದರೆ, ಇವಾಗ ಯಾರ್ದೆಲ್ಲ ಅರ್ಹರಿದ್ದರೂ ಕೂಡ ನಿಮ್ಮ BPL ಕಾರ್ಡ್ ಕ್ಯಾನ್ಸಲ್ ಆಗಿ APLಗೆ ಟ್ರಾನ್ಸ್ಫರ್ ಆಗಿರುತ್ತೆ ಅಂತ ನೋಟಿಸ್ ಬಂದಿದ್ದರೆ, ಅಥವಾ ನೀವು ಪ್ರತಿ ತಿಂಗಳು ರೇಷನ್ ಡಿಪೋಗಳಿಗೆ ಹೋಗಿ ಏನು ರೇಷನ್ ತೊಗೋತಿರ್ತೀರ, ಅಲ್ಲಿ ಅಕಸ್ಮಾತ್ ನಿಮಗೆ ಗೊತ್ತಾದರೆ ಅದು ನಿಮಗೆ ನೋಟಿಸ್ ಅಕಸ್ಮಾತ್ ನಿಮ್ಮ ಮನೆಗೆ ನೋಟಿಸ್ ಬಂದಿದೆ, ನಿಮ್ಮದು BPL ಕಾರ್ಡ್ ಇದೆ, APL ಆಗಿ ಟ್ರಾನ್ಸ್ಫರ್ ಮಾಡಿರ್ತೀವಿ ಅಂದರೆ ಅದರಿಂದ 45 ದಿವಸದೊಳಗೆ ನೀವು ಮತ್ತು ಮರು ಅರ್ಜಿನ ಸಲ್ಲಿಸಬೇಕು. ನಿಮ್ಮ ಹತ್ತಿರದ ತಾಲೂಕು ಆಫೀಸಿಗೆ ಹೋದರೆ ಫುಡ್ ಡಿಪಾರ್ಟ್ಮೆಂಟ್ ಇರುತ್ತಲ್ಲ, ಅಲ್ಲಿ ಮರು ಅರ್ಜಿ ಸಲ್ಲಿಸಬೇಕು. ಹಿಂಗೆ ನಮ್ಮದು ಅರ್ಹರಿದ್ದರೂ ಕೂಡ ನಮ್ಮ ಕಾರ್ಡು APLಗೆ ಟ್ರಾನ್ಸ್ಫರ್ ಆಗಿದೆ, ಸೊ ನಮಗೆ ನಾವು BPL ಕಾರ್ಡಿಗೆ ಅರ್ಹರಿದ್ದೀವಿ ಅಂದ್ಬಿಟ್ಟು ನಿಮ್ಮ ಡಾಕ್ಯುಮೆಂಟ್ನೆಲ್ಲ ಕೊಡಬೇಕಾಗತ್ತೆ. ನಿಮ್ಮ BPL ರೇಷನ್ ಕಾರ್ಡ್ ಆಗಿರ್ಬೋದು, ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು, ಹಾಗೆ ನಿಮ್ಮ ಪ್ಯಾನ್ ಕಾರ್ಡ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಡಾಕ್ಯುಮೆಂಟ್ನ ಕೊಟ್ಟು ಮರು ಅರ್ಜಿ ಸಲ್ಲಿಸಬೇಕು. ಸೊ ನೀವು ನಿಜವಾಗ್ಲೂ ಅರ್ಹರಿದ್ದರೆ ಮತ್ತೆ ವೆರಿಫೈ ಮಾಡ್ತಾರವರು. ಇಲ್ಲ ಅರ್ಹರಿದ್ದೀರಾ ಅಂತಂದರೆ ನಿಮಗೆ ಮತ್ತೆ BPL ಕಾರ್ಡಿಗೆ ಟ್ರಾನ್ಸ್ಫರ್ ಮಾಡಿಕೊಡ್ತಾರೆ. ನಿಮ್ಮದು ನೀವು ಅರ್ಹರಿದ್ದರೂ ಕೂಡ ನಿಮ್ದು APL ಆಗಿ ಕನ್ವರ್ಟ್ ಆಗಿತ್ತು, ನೀವೇನು ಮತ್ತೆ ಮರು ಅರ್ಜಿ ಸಲ್ಲಿಸಿಲ್ಲ ಅಂದರೆ ನಿಮ್ಮದು APL ಆಗಿ ಟ್ರಾನ್ಸ್ಫರ್ ಮಾಡ್ತಾರೆ. ಮತ್ತು ನಿಮಗೆ ಮತ್ತೆ BPLಗೆ ಟ್ರಾನ್ಸ್ಫರ್ ಮಾಡ್ಕೊಳಕ್ಕಾಗೋದಿಲ್ಲ. 45 ದಿವಸದೊಳಗೆ ನೀವು ಮರು ಅರ್ಜಿನ ಸಲ್ಲಿಸಬೇಕಾಗತ್ತೆ. ಇದನ್ನು ಸ್ವತಃ ನಮ್ಮ ಮುಖ್ಯಮಂತ್ರಿಗಳಾದಂತಹ CM ಸಿದ್ದರಾಮಯ್ಯ ಅವರೇ ತಿಳಿಸಿರೋದು. ಹಾಗೆ ಆಹಾರ ಇಲಾಖೆಯಿಂದನೂ ಕೂಡ ಅಪ್ಡೇಟ್ ಬಂದಿರುವಂಥದ್ದು. ಅಕಸ್ಮಾತ್ ನಿಮ್ಮದು ಅರ್ಹರಿದ್ದರೂ ಕೂಡ APLಗೆ ಟ್ರಾನ್ಸ್ಫರ್ ಆಗಿದೆ ಅಂತ ಗೊತ್ತಾಗಿದ್ದ ಕೂಡಲೇ ಆದಷ್ಟು ಬೇಗ ತಾಲೂಕು ಆಫೀಸಲ್ಲಿ ಆಹಾರ ಇಲಾಖೆ ಇರುತ್ತೆ, ಫುಡ್ ಡಿಪಾರ್ಟ್ಮೆಂಟ್, ಅಲ್ಲಿ ಹೋಗಿ ಅರ್ಜಿ ಸಲ್ಲಿಸೋದನ್ನ ಮರಿಬೇಡಿ. ನಿಮ್ಮದು ನಿಜವಾಗ್ಲೂ ಅರ್ಹರಿದ್ದರೆ ಮಾತ್ರ ಸಲ್ಲಿಸಿ. ಇಲ್ಲ ನಿಮ್ದು ಅನರ್ಹರಿದ್ರಿ ಅಂದರೂ ಕೂಡ ಒಂದು ಸರಿ ಚೆಕ್ ಮಾಡೋಣ ಅಂತಂದರೆ ಖಂಡಿತ ಮತ್ತೆ ನೀವು ಮರು ಅರ್ಜಿ ಸಲ್ಲಿಸಿದ್ರು ಕೂಡ ವೆರಿಫೈ ಮಾಡ್ತಾರೆ. ಎಲ್ಲದನ್ನೂ ವೆರಿಫೈ ಮಾಡಿಬಿಟ್ಟೆ ನಿಮ್ಮದು BPL ಆಗಿ ಟ್ರಾನ್ಸ್ಫರ್ ಮಾಡೋದು. ಸೊ ಹಾಗಾಗಿ ಅರ್ಹರಿದ್ದರೆ ಮಾತ್ರ ನೀವು ಅರ್ಜಿನ ಸಲ್ಲಿಸಬಹುದು. ನಿಮ್ಮದೇನು ಪ್ರಾಬ್ಲಮ್ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ, ನೈಬರ್ಸ್ಗೆ ಯಾರಿಗಾರು ಈ ಥರ ಕ್ಯಾನ್ಸಲ್ ಆಗಿತ್ತು ಅಂದರೆ ತುಂಬ ಜನಕ್ಕೆ ಗೊತ್ತಿರೋದೇ ಇಲ್ಲ ಏನು ಮಾಡಬೇಕು ಏನು ಅಂದ್ಬಿಟ್ಟು ಕ್ಯಾನ್ಸಲ್ ಆಗಿದೆ ಅಂತಂದರೆ ಸುಮ್ಮನೆ ಆಗಿಬಿಡ್ತಾರೆ. ಸೊ 45 ಡೇಸ್ ಅಷ್ಟೇ. 45 ಡೇಸ್ ಆದಮೇಲೂ ಕೂಡ 45 ಡೇಸ್ ಒಳಗೆ ನಿಮ್ಮ ಕಡೆಯಿಂದ ಯಾವುದೇ ರೀತಿ ಮತ್ತೆ ಮರು ಅರ್ಜಿ ಹೋಗಿಲ್ಲ ಅಂತಂದರೆ ನಿಮ್ಮ ಕಾರ್ಡ್ಗಳು ಮತ್ತೆ APL ಆಗಿ ಟ್ರಾನ್ಸ್ಫರ್ ಆಗುತ್ತೆ. ಮತ್ತು ನಿಜವಾಗ್ಲೂ ನೀವು ಎಲ್ಲೋದ್ರೂ ಕೂಡ ಮತ್ತೆ BPLಗೆ ಟ್ರಾನ್ಸ್ಫರ್ ಮಾಡ್ಕೊಳಕ್ಕಾಗಲ್ಲ. ಹಾಗೆ ಮತ್ತೆ ಹೊಸದಾಗಿ ಅರ್ಜಿ ಸಲ್ಲಿಸೋಕ್ಕೂ ಆಗಲ್ಲ. ಸೊ ಸಿಕ್ಕಿರೋ ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ಳಿ. ಹಾಗೆ ಅತಿ ಶೀಘ್ರದಲ್ಲೇ ಯಾರೆಲ್ಲ ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿದರೆ ಅವರಿಗೆ ರೇಷನ್ ಕಾರ್ಡ್ ಆದಷ್ಟು ಬೇಗ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಅಂದ್ಬಿಟ್ಟು ನಮ್ಮ ಆಹಾರ ಸಚಿವರಾದಂಥ KH ಮುನಿಯಪ್ಪ ಅವರು ಹೇಳಿಕೆನ ಕೊಟ್ಟಿದ್ದಾರೆ. ಈ ಕ್ಯಾನ್ಸಲೇಷನ್ ಪ್ರೊಸೆಸ್ ಮುಗಿದ ಕೂಡಲೇ ರೇಷನ್ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಮಾಡಿ ಆಮೇಲೆ ಹೊಸದಾಗಿ ಕೂಡ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾಕಂದರೆ ಕ್ಯಾನ್ಸಲೇಷನ್ ಎಲ್ಲ ಆಗ್ತಿರೋದ್ರಿಂದ ತುಂಬ ಜನದ್ದು ಅನರ್ಹದ್ದು ಕ್ಯಾನ್ಸಲ್ ಆಗಿರುತ್ತೆ. ಸೊ ಅರ್ಹರಿಗೂ ಕೂಡ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಸಿಗುತ್ತೆ ಅಂದ್ಬಿಟ್ಟು ಅತಿ ಶೀಘ್ರದಲ್ಲೇ ಹೊಸ ರೇಷನ್ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಮತ್ತು ಅದ್ರ ಬಗ್ಗೆ ಏನಾರು ಫರ್ದರ್ ಅಪ್ಡೇಟ್ಸ್ ಬಂದರೆ ಖಂಡಿತ ನಾನು ನಿಮಗೆ ವಿಡಿಯೋ ತಿಳಿಸ್ತೀನಿ. ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡನ್ನ ಮರಿಬೇಡಿ. ಮೇಯ್ನಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬಂದಿರುತ್ತೆ. ಅಕಸ್ಮಾತ್ ನೀವು ನೋಡೋಕ್ಕಾಗಿಲ್ಲ ಅಂದರೆ ಫ್ರೀ ಇದ್ದಾಗ ನೋಟಿಫಿಕೇಷನ್ ಬಂದಿರುತ್ತೆ, ನೀವು ಮಿಸ್ ಮಾಡ್ದಲ್ಲೇ ನನ್ನ ವೀಡಿಯೋಸ್ನ ನೋಡ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ತುಂಬ ಜನ ವೀಡಿಯೋಸ್ ನೋಡ್ತೀರಾ ಆದರೆ ಲೈಕ್ ಮಾಡಿರಲ್ಲ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.